IPL 2026 ಅಲ್ಲಿ ಕೆಲವೊಂದು ಬಿಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್, ಶೇಮ್ 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 ಆಗ್ಬೇಕು ನಿತೇಶ್ ಕುಮಾರ್ ರೆಡ್ಡಿಗೆ. ಅಲ್ಲ ಗುರು, ಮ್ಯಾಚ್ ಆಗ್ತಾ ಇದೆ, ಬಿಗ್ ಮ್ಯಾಚ್, ಓಪನಿಂಗ್ ಮ್ಯಾಚ್. SRS ಟೀಮ್ಗೆ ವೆರಿ ವೆರಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಲೇಯರ್ ನಿತೇಶ್ ಕುಮಾರ್ ರೆಡ್ಡಿ ಅವರು. ಅವರೇ ಇಷ್ಟೊಂದು ಲೇಜ್ ಆಗಿರ್ಬೇಕಾದ್ರೆ ಸೊ ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ? ಆಕ್ಚುಲಿ ಏನಪ್ಪಾ ಅಂದ್ರೆ, ನಿನ್ನೆ ಮ್ಯಾಚ್ ಇತ್ತು, ಟೀಮ್ ಬಸ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಜಾಯ್ನ್ ಆದ್ರು. SRS ಟೀಮ್ ನ ಜಾಯ್ನ್ ಆಗಿಸಿ ಚಿನ್ನಸ್ವಾಮಿ ಗ್ರೌಂಡ್ ಗೆ ಎಂಟ್ರಿ ಕೊಟ್ರು. ಆದ್ರೆ ನಿತೇಶ್ ಕುಮಾರ್ ರೆಡ್ಡಿ ಜಾಯ್ನ್ ಆಗಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ನಿದ್ದೆ ಮಾಡ್ತಿದ್ರಂತೆ ನಿತೇಶ್ ಕುಮಾರ್ ರೆಡ್ಡಿ. ಸ್ವಲ್ಪನ ಮ್ಯಾಚ್ಗೆ ಮಾನ ಮರ್ಯಾದೆ ಬೇಕಲ್ವ? ಇಂತ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಅಲ್ಲಿ ಬಿಗ್ ಮ್ಯಾಚ್ RCB ಟೀಮಿನ ವಿರುದ್ಧ ಹೆಂಗಿರ್ಬೇಕು ಪ್ರಿಪರೇಷನ್? ಇವ್ರು ನಿದ್ದೆ ಮಾಡ್ತಾರಂತೆ. ಎಲ್ಲಾ ಟೀಮು ರೆಡಿ ಆಗಿ ಪ್ರಿಪೇರ್ ಆಗಿ ಚಿನ್ನಸ್ವಾಮಿ ಗ್ರೌಂಡ್ ಎಂಟ್ರಿ ಕೊಟ್ರೆ ಇವರು ನಿದ್ದೆ ಮಾಡ್ತಾರಂತೆ. SRH ಮ್ಯಾನೇಜ್ಮೆಂಟ್ ಅವ್ರು ಬಿಟ್ಕೇಸಿ ಹೋದ್ರಂತೆ. ಎಂತ ಲಾಜಿಕ್ ಪಾ ಇದು? ಎರಡು ಬಾರಿಸಿ ತಗೊಂಡು ಹೋಗಿರಂತೆ ಅವರಿಗೆ. ಲೇಟ್ ಆದ್ಮೇಲೆ ಅವಾಗ ಫಾಸ್ಟ್ ಆಗಿ ಎದ್ದು ಅವಸರ ಮಾಡಿ ಕ್ಯಾಬ್ ನ ಬುಕ್ ಮಾಡಿ ಕ್ಯಾಬ್ ಇಂದ ಅವರು ಅವಾಗ ಚಿನ್ನಸ್ವಾಮಿ ಗ್ರೌಂಡ್ ಗೆ ಎಂಟ್ರಿ ಕೊಟ್ಟಾರ. ಪರ್ಫಾರ್ಮೆನ್ಸ್ ಝೀರೋ, ಎಕ್ಸ್ಪೆಕ್ಟೇಷನ್ ಹ್ಯೂಜ್, ಪರ್ಫಾರ್ಮೆನ್ಸ್ ಝೀರೋ. ಪರ್ಫಾರ್ಮೆನ್ಸ್ ಎಲ್ಲಿಂದ ಬರುತ್ತೆ ಈ ತರ ಲೇಜ್ ಆಗಿದ್ರೆ? SRS ಫ್ಯಾನ್ಸ್ ಬ್ಯಾಟಿಂಗ್ ಮಾಡ್ತಾರೆ ಅಲ್ಲಿ ನಿತೇಶ್ ಕುಮಾರ್ ರೆಡ್ಡಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ, ಆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಪಾಪ ಎಷ್ಟೊಂದು ಒಂದು ಹೈಪ್ ಇರುತ್ತೆ. ನಿತೇಶ್ ಕುಮಾರ್ ರೆಡ್ಡಿ ಲೋಕಲ್ ಪ್ಲೇಯರು, ನಮ್ಮ ಟೀಮ್ ಅನ್ನು ಗೆಲ್ಲಿಸ್ತಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರೆ. ಆದ್ರೆ ಇವರು ಮಾತ್ರ ನಿದ್ದೆ ಮಾಡ್ತಿದ್ರೆ ಅಲ್ಲಿ. ಏನು ಟೆನ್ಷನ್ ಇಲ್ಲ, ನಾನು ಹೋಗ್ತೀನಿ ಪರ್ಫಾರ್ಮೆನ್ಸ್ ನ ಕೊಡ್ತೀನಿ ಅಂತೇಳಿ. ಪರ್ಫಾರ್ಮೆನ್ಸ್ ಎಲ್ಲಿಂದ ಬರುತ್ತೆ ನಿದ್ದೆ ಮಾಡ್ತಿದ್ರಪ್ಪ ಅಂದ್ರೆ? ಶೇಮ್ ಶೇಮ್ ಮಾಡ್ಬೇಕು ನಿತೇಶ್ ಕುಮಾರ್ ರೆಡ್ಡಿಗೆ. ನೋಡಮ್ಮ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಹೆಂಗ್ ಮಾಡ್ತಾರ ನಿತೇಶ್ ಕುಮಾರ್ ರೆಡ್ಡಿ. ಇದೇ ರೀತಿ ನಿದ್ದೆ ಮಾಡ್ತಾರ ಅಥವಾ ಏನಾದ್ರು ಜಲ್ಲಿ ಬಂದ್ ಗೇಸ್ ಏನಾದ್ರು ಪರ್ಫಾರ್ಮೆನ್ಸ್ ನ ಕೊಡ್ತಾರ ಅಂತ ಹೇಳ್ತೀವಿ. ಅದೇ 2024 ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡಿದ್ರು. ಅದು ಬಿಟ್ರೆ 2025 ಅಲ್ಲಿ ಪರ್ಫಾರ್ಮೆನ್ಸ್, ಈ ವರ್ಷ ಕೂಡ ಫಸ್ಟ್ ಮ್ಯಾಚ್ ಅಲ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್. ಇಂಡಿಯನ್ ಟೀಮ್ಗೆ ಫ್ಯೂಚರ್ ಸ್ಟಾರ್ ಆಗುವಂತ ಪ್ಲೇಯರು ಈ ತರ ಲೇಜ್ ಆಗಿರಪ್ಪ ಅಂದ್ರೆ ಎಲ್ಲಿಂದ ಬರುತ್ತೆ? ಪಾಪ ಅಲ್ಲಿ SRS ನ ಓನರು ಕಾವ್ಯ ಅವರು ಪ್ರತಿಯೊಂದು 6 ಗೆ 4 ಗೆ ಸೆಲೆಬ್ರೇಷನ್ ಮಾಡಿದ್ದು. ಅಟ್ಲೀಸ್ಟ್ ಮ್ಯಾಚ್ ಆದ್ಮೇಲೆ ರಿಸಲ್ಟ್ ನೋಡಿ ನಾವು ಸೆಲೆಬ್ರೇಷನ್ ಮಾಡ್ಬೇಕಾ ಅಥವಾ ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಅದೇನಾಗಲಿ, ನಿತೇಶ್ ಕುಮಾರ್ ರೆಡ್ಡಿ ಅವರ ಈ ಒಂದು ಬ್ಯಾಡ್ ಬಿಹೇವಿಯರ್ಗೆ ಸಾಕಷ್ಟು SRS ಫ್ಯಾನ್ಸ್ ಫೈರ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಮೇಲೆ ಬ್ಯಾಟಿಂಗ್ ಆಡ್ತಿದ್ದಾರೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ ನಿತೇಶ್ ಕುಮಾರ್ ರೆಡ್ಡಿ ಅವರ ಬಗ್ಗೆ? ಒಂದು ಕಮೆಂಟ್ ಮಾಡಿ ನೋಡಮ್ಮ, ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತ ಹೇಳಿ. ನೆಕ್ಸ್ಟ್ ಅಪ್ಡೇಟು, ಹೆನ್ರಿಕ್ ಕ್ಲಾಸನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಡಿದರೆ ನಿನ್ನೆ ಆ ಒಂದು ಮ್ಯಾಚ್ ಅಲ್ಲಿ ಅವರ ಕ್ಯಾಚ್ ನ ಬಗ್ಗೆ. ಆಕ್ಚುಲಿ ಈ ಒಂದು ಕ್ಯಾಚ್ ಅದು ಕ್ಯಾಚ್ ಅಲ್ಲ, ಬೌಂಡ್ರಿ ಆಗಿತ್ತು. ಬಟ್ ಅಂಪೈರ್ಸ್ ರಾಂಗ್ ನಿರ್ಧಾರವನ್ನು ಕೊಟ್ಟಿದ್ದಾರೆ. ಒಂದು ಬೆಟರ್ ಆಂಗಲ್ ಇಂದ ಚೆಕ್ ಮಾಡಿದ್ರೆ ಅದು ಈಸಿಯಾಗಿ 4 ಕೊಡ್ತಾ ಇದ್ರು. ಬಟ್ ಇಲ್ಲಿ ಅಂಪೈರ್ಸ್ ಅವರ ಬ್ಯಾಡ್ ನಿರ್ಧಾರ ಮ್ಯಾಚ್ ಅನ್ನು ಸೋಲಕ್ಕೆ ಒನ್ ಆಫ್ ದಿ ರೀಸನ್ ಆಯ್ತು ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಡಿದರೆ ಹೆನ್ರಿಕ್ ಕ್ಲಾಸನ್ ಅವರು. ನೆಕ್ಸ್ಟ್ ಅಪ್ಡೇಟ್, ರಜಾತ್ ಪಡೆದರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಜಾಶ್ ಹೆಜಲ್ವುಡ್ ಅವರ ಮೇಲೆ. ಹೆಜಲ್ವುಡ್ ಹೌದು ಸ್ಟಿಲ್ ಅವರು ಅವೈಲೇಬಲ್ ಇಲ್ಲ, ಆದ್ರೂ ಹೆಜಲ್ವುಡ್ ಗ್ರೌಂಡ್ ಅಲ್ಲಿ ಬಂದು RCBಯ ಬೇರೆ ಪೇಸರ್ಸ್ಗೆ ಒಂದು ಗೈಡ್ಲೈನ್ಸ್ ನ ಕೊಡ್ತಾರೆ, ಗೈಡ್ ನ ಮಾಡ್ತಿದ್ರೆ ಯಾವ ರೀತಿ ಈ ಒಂದು ಚಿನ್ನಸ್ವಾಮಿ ಪಿಚ್ ಅಲ್ಲಿ ಯಾವ ಲೈನ್ಸ್ ನ, ಯಾವ ಲೆಂತ್ ನ, ಯಾವ ಸ್ಪೀಡ್ ಅಲ್ಲಿ ಆಗ್ಬೇಕಂತೇಳಿ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದಾರೆ. ಅವರ ಆ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈಗ ಜಾಕೋಬ್ ಡಫಿ ಅವರು ಆ ರೀತಿ ಒಂದು ರೇಂಜ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಜಾಶ್ ಹೆಜಲ್ವುಡ್ ಅವರ ಆ ಒಂದು ಟಿಪ್ಸ್. ಸೊ ಹೆಜಲ್ವುಡ್ ಆನ್ ದಿ ಫೀಲ್ಡರ್ ಇರಲಿ, ಆಫ್ ದ ಫೀಲ್ಡರ್ ಇರಲಿ, ಅವರು ರಾಜನೇ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ. ಸೊ ಕಾಂಟ್ ವೇಟ್ ಜಾಶ್ ಹೆಜಲ್ವುಡ್ ಫಿಟ್ ಆದಾಗ ಹೆಜಲ್ವುಡ್ ಪ್ಲಸ್ ಜಾಕೋಬ್ ಡಫಿ ಅವರು ಬಾಲಿಂಗ್ ಹಾಕಿದ್ರೆ ಯಾವ ರೇಂಜ್ ಅಲ್ಲಿ ಇರುತ್ತೆ? ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇ ಥಿಂಕ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಬಗ್ಗೆ. CSK ಫ್ಯಾನ್ಸ್ ಆಲ್ರೆಡಿ ವರಿಯಲ್ಲಿದ್ದಾರೆ. MS ಧೋನಿ ಅವರು 15 ಡೇಸ್ ಇಂದ ಔಟ್ ಆಗಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಮತ್ತು RCB ಈ ಎರಡು ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್, CSKಯ ಆ ಒಂದು ಟೀಮ್ ಬಸ್ ಅಲ್ಲಿ MS ಧೋನಿ ಅವರು ಎಂಟ್ರಿ ಕೊಟ್ಟಿಲ್ಲ.
CSK ಪ್ಲೇಯರ್ ಜೊತೆ ಟ್ರಾವೆಲ್ ಮಾಡಿಲ್ಲ. ಇದೊಂದು ಬ್ರೇಕಿಂಗ್ ನ್ಯೂಸ್. ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ನಾಳೆ CSK ವರ್ಸಸ್ RR ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ 85% ಮಳೆ ಆಗುವಂತಹ ಚಾನ್ಸಸ್ ಇದೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ವೆದರ್ ಸರಿಯಾಗಿಲ್ಲ ನಾಳೆ, ಸೊ ಆಲ್ಮೋಸ್ಟ್ 85% ಮಳೆ ಬರುವಂತಹ ಚಾನ್ಸ್ ಇದೆ. ಮೇ ಬಿ ಈ ಒಂದು ಮ್ಯಾಚ್ ವಾಶ್ ಔಟ್ ಆದ್ರೆ ಆಗ್ಬೋದು. ನೋಡೋಣ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ. ಸೊ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅಟ್ ದಿ ಮೊಮೆಂಟ್ MS ಧೋನಿ CSK ಆ ಪ್ಲೇಯರ್ ಜೊತೆ ಟ್ರಾವೆಲ್ ಮಾಡಿಲ್ಲ ಮತ್ತು ನಾಳೆ ಮ್ಯಾಚ್ ಅಲ್ಲಿ 85% ಮಳೆ ಬರುವಂತಹ ಚಾನ್ಸಸ್ ಇದೆ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟಾದ್ರೆ ಓಡ್ರಿ ಮತ್ತು ಫಟಾಫಟ್ ಒಂದು ಲೈಕ್, ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಒಂದೇ ರಿಕ್ವೆಸ್ಟ್, ಬೇಗನೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಗೋಸ್ಕರ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ, ಹೋಗಿ ಬೇಗ ಜಾಯ್ನ್ ಆಗ್ಬಿಡ್ರಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಗುರು. ಸಿಗೋಣ.